ಇಲ್ಲ ಅದ್ರಲ್ಲಿ ಹಾಕೊಳ್ಳಿ ಕ್ಯಾಮ್ರಾದಲ್ಲಿ ಅದ್ರಲ್ಲಿ ವಿಜುವಲ್ ಹಾಕೊಳ್ಳಿ ಚೆನ್ನಾಗಿ ಕುಂಕುಮ शतमवसन्तां शतमिन्द्राग्नीं शतायुषः तमो राधा हरिश्रावण शतं जीवेम शरदस्सर्याः ಯಾರು ಬರ್ತಾರೆ ಈಗ ಅಂದ್ರೂ ಶ್ಲೋಕಗಳು ಚೆನ್ನಾಗಿರ್ತವೆ. ಏನೋ ಯೂಟ್ಯೂಬ್ ಕಟ್ಟಿದ್ದೇನೆ ನಾಡದೇವತೆ ಅಧಿದೇವತೆ ಆದಂಥ ತಾಯಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವದ ಪ್ರಯುಕ್ತ ಇಡೀ ಮೈಸೂರು ನಗರದಲ್ಲಿ ಮತ್ತು ಮೈಸೂರು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿ ಭಕ್ತಿಪೂರ್ವಕವಾಗಿ ಎಲ್ಲ ಜನಗಳನ್ನು ಅದರಲ್ಲೂ ಮೈಸೂರಿನಲ್ಲಿ ಅತಿ ಹೆಚ್ಚು ಕಡೆ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗುವಂತೆ ತುಂಬ ಭಕ್ತಿಪೂರ್ವಕವಾಗಿ ಎಲ್ಲ ಕಡೆಯೂ ಪೂಜೆ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ವಿನಾಯಕನಗರದಲ್ಲಿ ಕೊಡವರಲ್ಲಿ ಈಗ ಹೆಚ್ಚು ಕಡಿಮೆ 25 ವರ್ಷ ಆಗಿದೆ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಮಾಡಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು 10 ವರ್ಷ ಆಗಿದೆ. ಇಲ್ಲಿ ಹೋಮ ಹವನವನ್ನು ಮಾಡಿ ಇಡೀ ಮೈಸೂರಿನ ನಾಗರಿಕರಿಗೆ ಒಳ್ಳೆಯದಾಗಲಿ ಸನ್ಮಾನ ಆಗಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಗ್ರಾಮಕ್ಕೆ ಅನ್ನಸಂತರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೊಡವರಳ್ಳಿ ಗ್ರಾಮದಲ್ಲಿ ನಾಗಣ್ಣವರು ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲ ಒಬ್ಬರ ಹೆಸರು ತಪ್ಪಾಗಿದೆ ಇಡೀ ಗ್ರಾಮದ ಎಲ್ಲ ಮುಖಂಡರು ಸೇರಿ ಮಾಡ್ತಾಯಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಸರ್ವರಿಗೂ ಸರ್ವಮಂಗಳ ಆಗಲಿ ಸರ್ವಮಂಗಳ ಮಾಡಲಿ ಅಂತ ಒಂದು ನಾನು ಕೋರ್ತೇನೆ. ಚಾಮುಂಡೇಶ್ವರಿ ಸೇವಾ ಸಮಿತಿ ವಿನಾಯಕನಗರ ನಾಲ್ಕನೇ ಅಡ್ಡ ರಸ್ತೆ ಹಳೆ ಪ್ರೈಮರಿ ಸ್ಕೂಲ್ ಕೂಡ ವಿನಾಯಕನಗರದಲ್ಲಿ ಏನು ಪ್ರತಿ ವರ್ಷದಂತೆ ಚಾಮುಂಡೇಶ್ವರಿ ವರ್ಧಂತಿ ಹಬ್ಬ ದಿವಸ ತಾಯಿ ಚಾಮುಂಡೇಶ್ವರಿಗೆ ಬೆಳ್ಳಿ ಕವಚಧಾರಣೆ ಆಗಿದೆ. ಹಾಗೆ ಕೊಡವರಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಒಂದು 10,000 ಜನಕ್ಕೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದ ನಾಗಣ್ಣವರು, ಕುಮಾರಣ್ಣವರು, ಸುನೀಲನವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ತಾಯಿ ಚಾಮುಂಡೇಶ್ವರಿ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಮೂಲಕ ನಾವು ಜೈ ಚಾಮುಂಡಿ ಮಾತಾಡ್ಲಿಕ್ಕೆ ನಾವು ಬನ್ನೂರಿಂದ ಬಂದಿರೋದು ಪ್ರತಿ ವರ್ಷ ನಾಗರಾಜನವರಾಗಲಿ ಕೊಡವರಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ದಾರೆ. ನಾವು ಬನ್ನೂರಿಂದ ಪ್ರತಿ ವರ್ಷವೂ ಸಹ ಇಲ್ಲಿ ಬಂದು ನಾವು ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಿದ್ದೀವಿ. ಎಲ್ಲ ಅಚ್ಚುಕಟ್ಟಾಗಿ ತಾಯಿ ಚಾಮುಂಡಿ ತಾಯಿ ಆಶೀರ್ವಾದ ಇವತ್ತು ಬೇರೆ ಬೆಳ್ಳಿ ಕವಚ ಆಗಿ ತುಂಬ ವಿಜೃಂಭಣೆಯಾಗಿ ಕಾಣ್ತಿದೆ. ತುಂಬ ಖುಷಿ ಆಗ್ತಿದೆ ನೋಡಿ. ಆಮೇಲೆ ಇಲ್ಲಿನ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನಮ್ಮ ನಾಗರಾಜನವರ ಅಧ್ಯಕ್ಷರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಹುಡುಗರೆಲ್ಲ ನಿಂತೆಲ್ಲ ಸಹಭಾಗಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ. ಹೆಂಗೋ ತಾಯಿ ಆಶೀರ್ವಾದ ತಗೊಂಡು ನಾವು ಮತ್ತೆ
ಬೇಡ ಈ ಕಡೆ ಆಗೈತೆ ಆ ಕಡೆ